ಇವತ್ತು ಮೈಸೂರು ನಗರ ಪೊಲೀಸ್ ಕಮಿಷನರ್ಗೆ ನಾವು ಕಾಂಗ್ರೆಸ್ ಪಕ್ಷದ ವತಿಯಿಂದ ಒಂದು ಕಂಪ್ಲೇಂಟನ್ನು ಲಾಡ್ಜ್ ಮಾಡಿದ್ದೀವಿ. ಕಂಪ್ಲೇಂಟ್ ಉದ್ದೇಶ ಇಷ್ಟೇ, ಒಬ್ಬ ಅರ್ಚಕ, ಈಗ ನಮ್ಗೆ ಗೊತ್ತಾಯಿತು ಕೆಂಗೇರಿ ಲಿಮಿಟು ಬೆಂಗಳೂರಲ್ಲಿ ರಾಘವೇಂದ್ರ ಸ್ವಾಮಿ ಮಠದ ಒಬ್ಬ ಅರ್ಚಕ ಸಿದ್ದರಾಮಯ್ಯ ಸಾಹೇಬ್ರನ್ನ ಮುಖ್ಯಮಂತ್ರಿಗಳನ್ನ, ಈ ನಾಡಿನ ಮುಖ್ಯಮಂತ್ರಿಗಳನ್ನು ಭಾಳ ಅವಹೇಳನಕಾರಿಯಾಗಿ ನಿಂದಿಸಿರುವಂಥದ್ದು ಸೋಷಿಯಲ್ ಮೀಡಿಯಾದಲ್ಲಿ ಕೆಲವು ಲೋಕಲ್ ಚಾನಲ್ಗಳಲ್ಲಿ ಬಂದಿರುವಂಥದ್ದು ನಾವು ಕಂಡಿದ್ದೀವಿ. ಕರ್ನಾಟಕದಲ್ಲಿ ಎರಡನೇ ಬಾರಿ ಮಾನ್ಯ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳಾದ ಮೇಲೆ ಅವ್ರನ್ನ ಸಹಿಸ್ಕೊಳ್ಳೋಕ್ಕಾಗದೇ BJPಯವರ ಇನ್ನರ್ ಅಜೆಂಡಾ ಕೆಲವು ಗ್ರೂಪ್ಗಳ ಮೂಲಕ, ಕೆಲವು ಸಂಘಟನೆಗಳ ಮೂಲಕ, ಕೆಲವರು ಸೋಕಾಲ್ಡ್ ಹೋರಾಟಗಾರರು ಅನ್ನುವಂಥದ್ದು ಏನು ಹೇಳ್ಕೊತಾ ಇದ್ದಾರೆ ಅವರ ಮೂಲಕ ನಿಂದಿಸುವಂಥ ಕೆಲಸವನ್ನು ನಿರಂತರವಾಗಿ ಮಾಡ್ತಾ ಇರುವಂಥದ್ದು ನಾವು ಕಾಣ್ತಾ ಇದ್ದೀವಿ. ಮುಸ್ಸಂಡಿ ಅಂತ ಬೈದಿದ್ದಾರೆ, ಪದ ಯೂಸ್ ಮಾಡಿದ್ದಾರೆ. ತಲೆಡ್ಕ ಅಂತ ಬೈದಿದ್ದಾರೆ. ಒಬ್ಬ ಅರ್ಚಕ, ದೇವಸ್ಥಾನದಲ್ಲಿ ಪೂಜೆ ಮಾಡುವಂಥ ಒಬ್ಬ ಅರ್ಚಕ ಕುಡಿದ್ಬಿಟ್ಟು ಮಾತಾಡೋ ರೀತಿಯಲ್ಲಿ ಒಬ್ಬ ಅರ್ಚಕ ಮಾತಾಡಿದ್ರೆ ಜನಸಾಮಾನ್ಯರು ಯಾವ ರೀತಿ ಮಾತಾಡ್ತಾರೆ ಅನ್ನುವಂಥದ್ದು ಅರ್ಥ ಮಾಡ್ಕೊಬೇಕು. ಏನಕ್ಕೆ ಮಾತಾಡಿದ್ರು ಅವರು? ಬಾನು ಮುಸ್ತಾಕ್ ಅವ್ರನ್ನ ದಸರಾ ಉದ್ಘಾಟನೆಗೆ ಕರೆದಿರುವಂಥದ್ದೇ ಒಂದು ದೊಡ್ಡ ಸಮಸ್ಯೆ ಆಗೋಗಿದೆ BJPಯವರಿಗೆ, BJP ಭಕ್ತರಿಗೆ, BJP ಮುಖಂಡಗಳಿಗೆ, BJP ಲೀಡರ್ಸ್ಗಳಿಗೆ.